ಇದೀಗ ಜಾಯಿನ್ ಆಗ್ತಾ ಇರುವಂತಹ ವೀಕ್ಷಕರಿಗೆ ಕೆಂಪುಕೋಟೆ ಬಳಿಯ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ 1 ಬಳಿ ಇದ್ದಕ್ಕಿದ್ದಂತೆ ನಿಂತಿದ್ದಂತಹ ಕಾರು ಸ್ಫೋಟಗೊಂಡಿದೆ. ಕಾರು ಸ್ಫೋಟಗೊಂಡಂತಹ ತೀವ್ರತೆಗೆ ಸುತ್ತಮುತ್ತ ಇದ್ದಂತಹ ಹಲವಾರು ಕಾರುಗಳಿಗೆ ಬೆಂಕಿ ಹೊತ್ತುಕೊಂಡಿದೆ. ಈಗಾಗಲೇ ಅಲ್ಲಿಗೆ ಅಗ್ನಿಶಾಮಕ ದಳ ಸುಮಾರು 7 ವಾಹನಗಳು ಬಂದಿವೆ. ಬೆಳಿಗ್ಗೆ ತಾನೇ ಫರೀದಾಬಾದ್ನಲ್ಲಿ 2900 kg ಸುಧಾರಿತ ಸ್ಫೋಟಕ ಪತ್ತೆಯಾಗಿತ್ತು. ಆರ್ಡಿಎಕ್ಸ್ ಪತ್ತೆ ಬೆನ್ನಲ್ಲೇ ಕೆಂಪುಕೋಟೆ ಬಳಿ ಈ ಸ್ಫೋಟ ಸಂಭವಿಸಿದೆ. ಡೆಲ್ಲಿ ಫೈರ್ ಡಿಪಾರ್ಟ್ಮೆಂಟ್ ಸ್ಥಳಕ್ಕೆ ಆಗಮಿಸಿದೆ. ಅಷ್ಟೇ ಅಲ್ಲ, ಈಗಾಗಲೇ ಏನು ಬೆಂಕಿ ಹತ್ತಿಕೊಂಡಿದೆ ಬೇರೆ ಬೇರೆ ಕಾರುಗಳಿಗೆ ಹತ್ತಿಕೊಂಡಿರುವಂತಹ ಬೆಂಕಿಯನ್ನ ನಂದಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೆ. ಅಷ್ಟೇ ಅಲ್ಲ, ಬಹಳಷ್ಟು ಜನ ಈ ಒಂದು ಸ್ಫೋಟದ ತೀವ್ರತೆಗೆ ಕಕ್ಕಾಬಿಕ್ಕಿಯಾಗಿ ಚೆಲ್ಲಾಪಿಲ್ಲಿಯಾಗಿ ಓಡಾಡೋದಕ್ಕೆ ಶುರು ಮಾಡಿದ್ರು. ನಿಂತಹ ಕಾರ್ನಲ್ಲಿ ಈ ಸ್ಫೋಟ ಸಂಭವಿಸಿದೆ. ಅಲ್ಲಿ ಈ ಒಂದು ತೀವ್ರತೆಗೆ ಒಬ್ಬರು ಸತ್ತು ಬಿದ್ದಿದ್ದಾರೆ. ಆ ದೃಶ್ಯಗಳನ್ನ ಕೂಡ ತಾವು ನೋಡ್ತಾ ಇದ್ರಿ. ಮತ್ತು ಹಲವಾರು ಜನಗಳಿಗೆ ಗಾಯವಾಗಿದೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಬರ್ತಾ ಇದೆ. ಆದರೆ ಈ ಒಂದು ಸ್ಫೋಟಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಇನ್ನಷ್ಟೇ ಕ್ಲಿಯರ್ ಮಾಹಿತಿ ಬರಬೇಕಾಗಿದೆ. ಇದೇನಾದ್ರೂ CNG ಗ್ಯಾಸ್ ಸಿಲಿಂಡರ್ ಏನಾದ್ರೂ ಸ್ಫೋಟಗೊಂಡಿದೆಯಾ, ಅಥವಾ ನಿಜಕ್ಕೂ ಕೂಡ ಇದರಲ್ಲಿ ಉಗ್ರಗಾಮಿಗಳ ಏನಾದರೂ ಕೈವಾಡ ಇದೆಯಾ, ಅಥವಾ ಇದು RDX ಏನಾದರೂ ಸ್ಫೋಟಗೊಂಡಿದೆಯಾ? ಈಗಾಗಲೇ ಡಾಗ್ ಸ್ಕ್ವಾಡ್, ಫೊರೆನ್ಸಿಕ್ ಟೀಮ್ ಹಾಗೂ ದೆಹಲಿ ಪೊಲೀಸ್ ಸ್ಥಳಕ್ಕೆ ಆಗಮಿಸಿದ್ದಾರೆ. ಸರಿಯಾಗಿ 6:30 ಈ ಒಂದು 6:55 ಈ ಒಂದು ಸ್ಫೋಟ ಸಂಭವಿಸಿದೆ. ಎಸ್, ದೆಹಲಿಯ ಕೆಂಪುಕೋಟೆ ಬಳಿಯ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ 1 ಬಳಿ ಸರಿಯಾಗಿ 6:55 ಸ್ಫೋಟ ಸಂಭವಿಸಿದೆ. ನಿಂತಿದ್ದ ಕಾರು ಇದ್ದಕ್ಕಿದ್ದಂತೆ ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಸುತ್ತಮುತ್ತ ಇದ್ದಂತಹ ಹಲವಾರು ವಾಹನಗಳಿಗೆ ಬೆಂಕಿ ಹತ್ತಿಕೊಂಡಿದೆ. ಕೆಂಪುಕೋಟೆಯ ಬಳಿಯಲ್ಲಿ ಈ ಒಂದು ಘಟನೆ ನಡೆದಿರೋದು. ದೆಹಲಿಯ ಜನರು ಕಕ್ಕಾಬಿಕ್ಕಿಯಾಗಿ ಚೆಲ್ಲಾಪಿಲ್ಲಿಯಾಗಿ ಆತಂಕದಿಂದ ಓಡಾಡ್ತಾ ಇದ್ದಾರೆ. ಒಬ್ಬ ಮೃತಪಟ್ಟಿದ್ದಾರೆ ಎನ್ನುವಂತಹ ಪ್ರಾಥಮಿಕ ಮಾಹಿತಿ ಬರ್ತಾ ಇದೆ. ಇನ್ನೂ ಹಲವರಿಗೆ ಗಾಯಗಳಾಗಿರುವಂತಹ ಒಂದು ಮಾಹಿತಿಯು ಕೂಡ ಬರ್ತಾ ಇದೆ. ಈ ಒಂದು ಘಟನೆಗೆ ಕಾರಣ ಏನು, ಈ ಸ್ಫೋಟ ಯಾವುದರಿಂದ ಸಂಭವಿಸಿದೆ ಅನ್ನೋದರ ಬಗ್ಗೆಯೂ ಕೂಡ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಚಾಂದಿನಿ ಚೌಕ್ ಬಳಿ ಸ್ಫೋಟ ಸಂಭವಿಸಿದೆ. ಇದೇನಾದ್ರೂ CNG ಸಿಲಿಂಡರ್ ಬ್ಲಾಸ್ಟ್ ಆಗಿದೆಯಾ, ಅಥವಾ ಅಲ್ಲಿ ಏನಾದ್ರೂ ಉಗ್ರಗಾಮಿ ಚಟುವಟಿಕೆಗಳು, ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಇತ್ತೀಚೆಗೆ ಹಲವರನ್ನ ಕೂಡ NIA ಬಂಧನಕ್ಕೆ ಒಳಪಡಿಸಿತ್ತು. ದೇಶದ ಹಲವಾರು ಪ್ರಮುಖ ನಗರಗಳಲ್ಲಿ ಬಾಂಬ್ ಸ್ಫೋಟಗೊಳಿಸೋದಕ್ಕೆ ಸಂಚು ರೂಪಿಸಿದ್ರು ಅನ್ನುವಂಥ ಆಧಾರದ ಮೇಲೆ NIA ಹಲವರನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇತ್ತು. ನಾಳೆ ಬಿಹಾರ್ ಎಲೆಕ್ಷನ್ನ 2ನೇ ಹಂತದ ಮತದಾನ ಪ್ರಕ್ರಿಯೆ ಇದೆ. ಅದಕ್ಕಿಂತ ಮುಂಚೆ ದೆಹಲಿಯಲ್ಲಿ ಈ ರೀತಿಯಾದಂತಹ ಕಾರ್ ಬಾಂಬ್ ಸ್ಫೋಟಗೊಂಡಿದೆ. ಇದೀಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಯಾಕೆಂದ್ರೆ ಸ್ಫೋಟದ ತೀವ್ರತೆ ಅಷ್ಟಿತ್ತು ಅಂತ ಅನಿಸ್ತಾ ಇದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ, ಅಲ್ಲಿ ಆ ಸ್ಫೋಟದ ದೃಶ್ಯಗಳನ್ನ ನೋಡ್ತಾ ಇದ್ರೆ ಸುತ್ತಮುತ್ತ ಚೆಲ್ಲಾಪಿಲ್ಲಿ ಆಗಿರುವಂತಹ ವಸ್ತುಗಳು ಮತ್ತು ಅದರ ತೀವ್ರತೆಗೆ ಇನ್ನುಳಿದ ವಾಹನಗಳು ಹೊತ್ತಿ ಉರಿತಾ ಇರೋದನ್ನ ನೋಡ್ತಾ ಇದ್ರೆ ಇದರ ತೀವ್ರತೆ ಬಹಳಷ್ಟು ಇದೆ ಅಂತ ಅನಿಸ್ತಾ ಇದೆ. ಮತ್ತು ಕ್ಯಾಶುಯಾಲಿಟಿ ಅಂತಂದ್ರೆ ಮೃತರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆಯಾ, ಐ ಡೋಂಟ್ ನೋ. ಅಲ್ಲಿ ದೃಶ್ಯಗಳು ಆ ರೀತಿಯಾದಂತಹ ಒಂದು ಭೀಕರತೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾವೆ. ಹಾಗಾದ್ರೆ ಈ ಸ್ಫೋಟ ಹೇಗೆ ಸಂಭವಿಸಿತು, ಈ ಸ್ಫೋಟಕ್ಕೆ ಕಾರಣ ಏನು